ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಅಶ್ವ ಸಂಕ್ರಾಂತಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಯನ್. ಸಂಕ್ರಾಂತಿ ಹಬ್ಬನ ನಾನು ಮೊದಲು ಮನೇಲಿ ಆಚರಿಸ್ತಿದ್ದೆ, ಇಲ್ಲಾಂದರೆ ಫ್ರೆಂಡ್ಸ್ಗಳ ಜೊತೆ ಅವ್ರ ಮನೇಲಿ ಆಚರಿಸ್ತಿದ್ದೆ. ಆದರೆ ಈ ವರ್ಷದ ಸಂಕ್ರಾಂತಿ ನನಗೊಂದು ಸ್ಪೆಷಲ್ ಸಂಕ್ರಾಂತಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇವತ್ತು ನನ್ನ ಜೊತೆ KD ಚಿತ್ರ ತಂಡ ಇದೆ. ಮೊದಲನೇದಾಗಿ ಚಿತ್ರದ ನಿರ್ದೇಶಕರಾದಂತಹ ಜೋಗಿ ಪ್ರೇಮ್ ಅವರು, ಹಾಗೆ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ, ಹಾಗೆ ರೀಶ್ಮಾ ನಾಣಯ್ಯ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಸಿನಿಮಾದ ಬಗ್ಗೆ ಮಾತಾಡ್ತಾ ಹೋಗೋಣ. ಹಾಗೆ ಈ ಸಿನಿಮಾದ ಬಗ್ಗೆ ಹಾಗೆ ಸಂಕ್ರಾಂತಿ ಬಗ್ಗೆ ಅವ್ರು ಏನು ಮಾತಾಡ್ತಾರೆ ಅಂತ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ಅವರ ಶಿವ ಅನ್ನುವಂಥ ಹಾಡು ಸಾಕಷ್ಟು ಟ್ರೆಂಡಿಂಗಲ್ಲಿ ಇದೆ ಅಂತಲೇ ಹೇಳ್ಬೋದು. ಇವಾಗ ಬನ್ನಿ ಅವ್ರನ್ನೇ ಕೇಳೋಣ, ನಿಮ್ಮ ಆಟ ಹೇಗಯ್ಯ ಅಂತ ಅವ್ರನ್ನೇ ಕೇಳ್ಕೊಂಡು ಬರೋಣ ಬನ್ನಿ. ಸರ್, ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್ ನಿಮಗೆ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು, ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸಂಕ್ರಾಂತಿ ಅಂತ ಬಂದ ಕೂಡಲೇ ಸರ್ಗೆ ಮೊದಲನೇದಾಗಿ ಏನು ನೆನಪಾಗುತ್ತೆ, ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಸರ್? ನಾವು ಆಲ್ಮೋಸ್ಟ್ ಸಂಕ್ರಾಂತಿ ಅಂದ ತಕ್ಷಣ ಮಗನೇ ನಾವೆಲ್ಲ ಎತ್ತುಗಳು ಸಾಕಿ ಚಿಕ್ಕದ್ರಲ್ಲಿ. ಆಲ್ಮೋಸ್ಟ್ ಅಲ್ಲ, ನನಗೆ ಬುದ್ಧಿ ಬಂದಿದ್ದರಿಂದ ನಾನು ಆಲ್ಮೋಸ್ಟ್ ಎಲ್ಲ ಪ್ರಾಣಿಗಳು ಸಾಕಿದೆ. ಎಮ್ಮೆ, ಎತ್ತು, ಕುರಿ ಎಲ್ಲನೂ ಸಾಕಿದೆ ನಾನು. ಸಂಕ್ರಾಂತಿ ಅಂದ ತಕ್ಷಣ ನಮ್ಗೆ ಒಂದೇನಾದ್ರು ಎತ್ತುಗಳು ಇಟ್ಕೊಂಡು ನಾವು ಅದಕ್ಕೆಲ್ಲ ಕೊಂಬಿಗೆಲ್ಲ ಕಲರ್ ಹೊಡೆದು ಅದಕ್ಕೆಲ್ಲ ಪಿ ಕಟ್ಟಿ, ಅದಕ್ಕೆಲ್ಲ ಜಡೆ ಟೇಪೆಲ್ಲ ಕಟ್ಟಿ, ಆಮೇಲೆ ತಿರ್ಗಾ ಆ ದೇಹಕ್ಕೆಲ್ಲ ಮಸಿ ಇದ್ರಲ್ಲಿ ಬರೋದು ಕಲರ್ ನಮಗೆ ಬ್ಲೂ ಇದು, ಅದರಲ್ಲಿ ಸೊ ಇದನ್ನೆಲ್ಲ ಮಾಡಿ ಚಿತ್ರಗಳು ಮಾಡಿ ಸೊ ತೊಗೊಂಡೋಗಿ ಸಂಜೆ 6 ಗಂಟೆಗೆ ಅದನ್ನ ಇದರಲ್ಲಿ ಕಿಚಾಯಿಸುವ, ಅಂದರೆ ಬೆಂಕಿ ಮೇಲೆ ಅದನ್ನ ಅದು ನೋಡೋಕ್ಕೆ ಚಂದ, ಅದು ಬಡಿ ಮಗಂದು ಆ ಮಟ್ಟಕ್ಕೆ ಮಾಡುವ. ಸೊ ದಟ್ ಇಸ್ ಸಂಕ್ರಾಂತಿ ಅಂದರೆ ಏನಕ್ಕೆ ಅಷ್ಟೆಲ್ಲ ಮಾಡ್ತಿದ್ವಿ ಅಂತಂದರೆ ಬಿಕಾಸ್ ಆಫ್ ವರ್ಷದ ಮೊದಲನೇ ಬೆಳೆ, ಅದು ಮೊದಲನೇ ಬೆಳೆ. ಸೊ ನಾವು ಯಾವತ್ತೂ ರೈತರುಗಳೇನು ಮಾಡ್ತೀವಿ, ಸೊ ಫಸ್ಟ್ ಭತ್ತ ಬೆಳೆದ ತಕ್ಷಣ ಅದನ್ನೆಲ್ಲ, ಯಾಕೆಂದ್ರೆ ಅಲ್ಲಿವರೆಗೂ ಕೆಲಸ ಮಾಡಿರ್ತಾವೆ ಹಸುಗಳು. ಅಲ್ಲಿವರೆಗೂ ನಾವೇನೇ ಮಾಡಿದ್ರು, ಗಾಡಿ ಕಟ್ಟಿ ಉಳ್ಳಿ ಏನೇ ಮಾಡ್ರು ಅಲ್ಲಿವರೆಗೂ ಕೆಲಸ ಮಾಡ್ತೇವೆ. ಅಲ್ಲಿ ಅವಾಗ ಫಸ್ಟ್ನೇ ವರ್ಷದ ಮೊದಲನೇ ಬೆಳೆ, ಆಮೇಲೆ ಹೊಸ ವರ್ಷ ನಮಗೆ. ಸೊ ಯಾವುದೇ ಒಬ್ಬ ರೈತ ಬಂದವನಿಗೆ ಸೊ ಅದನ್ನು ಖುಷಿ ಬಿಡಿಸೋದು, ಹಸುಗಳಿಗೆ ತೊಳೆದು ಅದನ್ನ ಇದು ಮಾಡಿ ಶೃಂಗಾರ ಮಾಡಿ ಬೆಂಕಿ ಮೇಲೆ ಆರಿಸಿ ಅದಕ್ಕೆ ಅನ್ನ, ಬೆಲ್ದನ್ನ, ಆಮೇಲೆ ಪೊಂಗಲ್ಲು ಅವೆಲ್ಲ ತಿನ್ನಿಸಿ ಅವಕ್ಕೆ ಮಜಾ ಎಕ್ಸ್ಟ್ರೀಮ್. ಸರ್, ಜೋಗಿ ಪ್ರೇಮ್ ಸರ್ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂದರೆ ಒಂದು ಕ್ರೇಜೇ ಬೇರೆ. ಯಾಕಂದರೆ ಅವ್ರ ಫಸ್ಟ್ ಇನ್ವಿಟೇಷನ್ ಸಾಂಗ್ಸಲ್ಲಿ ಒಂದು ಅದ್ಭುತವಾದ ಹಿಟ್ ಕೊಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಮಾತು. ಸೊ ಈ ಅದ್ಭುತವಾದ ಸಾಂಗು ಶಿವ ಅನ್ನುವಂಥ ಸಾಂಗು ಈಗಾಗಲೇ ಟ್ರೆಂಡಿಂಗಲ್ಲಿದೆ. ಇನ್ನೂ ಕೂಡ ಜನರು ಅದರ ಗುಂಗಿಂದ ಹೊರಗಡೆ ಬಂದಿಲ್ಲ. ಇವನ್ ನಾನು ಕೂಡ ಬರೋವಾಗ ಅದನ್ನೇ ಸಾಂಗ್ ಕೇಳ್ಕೊಂಡು ಬರ್ತಾ ಇರ್ತೀನಿ. ಸೊ ಇಂಥ ಒಂದು ಅದ್ಭುತವಾದ ಸಾಂಗ್ ಹೇಗೆ ಉಟ್ಕೊಳ್ತು ಸರ್? ಅದು ಯಾವ ಥರ ಕ್ರಿಯೇಷನ್ ಆಯಿತು? ಏನಿಲ್ಲ, ಆ್ಯಕ್ಚುಲಿ ಸಾಂಗ್ಸ್ ಅಂದ ತಕ್ಷಣ ಎಲ್ಲರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ. ಪ್ರೇಮ್ ಸಿನಿಮಾ ಸಾಂಗ್ಸ್ ಮಾಡ್ತೇನೆ ಅಂದ ತಕ್ಷಣ ಹುಡುಗರು ಇಟ್ಟು ಅದು ಕ್ಯಾಶುವಲ್ ತಗೊಬಿಟ್ಟೆ, ಒಂದು ಇಟ್ಟು ಹುಡುಗರು ಅಂತ ನನಗೆ ಹೊಡ್ಕತಾ ಇರುತ್ತೆ. ಅಂದರೆ ನೀವೇನಾದರೂ ಬಂದ್ಬಿಟ್ಟು ಗುರು ಸಾಂಗ್ ರಿಲೀಸ್ ಆಗ್ತದೆ, ಬಿಡ್ರಿ ನಿಮ್ಮ ಸಾಂಗು ಹೆಂಗಿರು ಇಟ್ಟು ಅದು ಯಾಕೆ ಟೆನ್ಷನ್ ಆಗಬೇಕು ಅನ್ನೋ ಲೆವೆಲ್ಗೆ ಅವಾಗ ಹೊಡ್ಕೊತಾ ಇರ್ತಂದ್ರೆ ನಿಮ್ಮ ಪ್ರೀತಿ, ನಿಮ್ಮ ಎಕ್ಸ್ಪೆಕ್ಟೇಷನ್ ಹೆಂಗಿರುತ್ತೆ ಅಂದರೆ ಅವನ ಮೇಲೆ, ಪ್ರೇಮ್ ಮೇಲೆ ಸಾಂಗ್ಸ್ ಚೆನ್ನಾಗಿ ಮಾಡಿರ್ತಾನೆ ಅವನು ಅನ್ನೊಂದು ದೃಷ್ಟಿ ಇರ್ತದೆ. ಸಾಂಗ್ಸ್ ಚೆನ್ನಾಗಿ ಮಾಡೋಕ್ಕೆ ಕಾರಣನೇ ಮ್ಯೂಸಿಕ್ ಡೈರೆಕ್ಟರ್ಗಳು, ಯಾಕಂದ್ರೆ ಅವ್ರ ಸಪೋರ್ಟ್ ಇಲ್ಲದೆ ನಾನೇನು. ಬಟ್ ನನಗೆ ಫಸ್ಟ್ ಸಾಂಗು ಬಿಟ್ಟಾಗ ಒಂದು 2-3 ಸಲ ಇದ್ದೇನೆ ಇರಲಿಲ್ಲ ನನಗೆ. ಅಯ್ಯೋ ಹೆಂಗಪ್ಪ ಏನಪ್ಪ ಈ ಥರ ಎಕ್ಸ್ಪೆಕ್ಟೇಷನ್ ಇದೆ. ಆಮೇಲೆ ಹೈಲಿ ಪ್ರೈಸ್ ಕೊಟ್ಟು ತಗೊಂಡಿದ್ದ ಸಿನಿಮಾ, ತುಂಬ ಇಂಡಿಯಾದಲ್ಲೇ ದ ಬಿಗ್ಗೆಸ್ಟ್ ಪ್ರೈಸ್, ಇಂಡಿಯಾ, ನಾಟ್ ಲೈಕ್ ಸೌತ್ ಇಂಡಿಯಾಗೆ. ಯಾಕಂದರೆ ಸೊ ಬೇರೆ ಸಿನಿಮಾಗಳೆಲ್ಲ ನಿಮಗೆ 10 ಕೋಟಿ 8 ಕೋಟಿ 9 ಕೋಟಿ ತಮಿಳು ಸಿನಿಮಾಗಳೇ ದೊಡ್ಡ ಸೂಪರ್ ಸ್ಟಾರ್ಗಳಿದೆ. ಇಲ್ಲಿ ಬಂದ್ಬಿಟ್ಟು ನಿಯರ್ ಬೈ 20 crores ಆಡಿಯೋ ತಗೊಂಡಿದ್ದು. ನನಗೆ ಒಂದು ಭಯ. ಆನಂದ್ ಆಡಿಯೋರು ಹೇಳಿದ್ರು, ದ ಫಸ್ಟ್ ಟೈಮ್ ಇಡೀ ನಮ್ಮ ಕಂಪ್ನಿನೇ, ಎಂಟೈರ್ ಕಂಪ್ನಿ ಏನು ಇಷ್ಟು ಇದು ಮಾಡಿದ್ವಿ, ಅಷ್ಟು ನಿಮ್ಮ ಮೇಲೆ ಬಂಡವಾಳ ಹಾಕಿದ್ವಿ ಸರ್ ಅಂತ. ನನಗೆ ಭಯ ಹೊಡ್ಕೊಳ್ಳೋದು ಒಂದು ಖುಷಿ ನಮ್ಮ ಸಿನಿಮಾ ಇಷ್ಟಕ್ಕೆ ಹೋಯ್ತಾ ಅಂತ. ಒಂದೇನಂದ್ರೆ ಜವಾಬ್ದಾರಿ ಜಾಸ್ತಿ ಆಗ್ತಿದೆ. ಅಂದ್ರೆ ಏನಂದ್ರೆ ಅವ್ರನ್ನ ಉಳಿಸ್ಬೇಕು. ಒಂದ್ ಕಡೆ ನಿರ್ಮಾಪಕ ಉಳಿತಾ ಇದ್ದಾನೆ, ಅವ್ರನ್ನ ತಗೊಂಡವನು ಉಳಿಸ್ಬೇಕು. ಸೊ ಆ ದೃಷ್ಟಿಯಿಂದ ಯಾವಾಗ್ಲೂ ಅಷ್ಟೇ ಎಲ್ಲರಿಗೂ ಕೇಳ್ತಿದ್ದೆ, ನಮ್ಮ ಹುಡುಗರಿಗೆ ಹೆಂಗಿದೆ ಅದನ್ನ ಮಿಕ್ಸ್ ಮಾಡಿ ರೆಡಿ ಮಾಡಿ ತಗೊಂಡ್ಬಿಟ್ವಿ. ಗೊತ್ತೇ ಇಲ್ಲ ನನಗೆ, ಗುರುವೇ ನಿನ್ನ ಆಟ ಬಲ್ಲವ್ರು ಯಾರ್ಯಾರು ಹೋಗ್ತಾ ಇದ್ದಾನೆ ಅಣ್ಣ ಅವನು, ಬಿಕಾಸ್ ಆಫ್ ಶಿವ. ಇವಾಗ ಸಾಂಗ್ ಕೇಳ್ದವರೆಲ್ಲ ನಿಮ್ಮ ಕೇಳ್ತಿದ್ದಾರೆ, ಗುರುವೇ ನಿಮ್ಮ ಆಟ. ನಾನು ಯಾವಾಗಲೂ ಹೇಳ್ತೀನಿ, ಸೊ ಅಣ್ಣ ಹೇಳ್ತಾರೆ ಶಿವಣ್ಣ, ನಾನು ಯಾವಾಗಲೂ ನೆನೆಸ್ಕೊತಾ ಇರ್ತೀನಿ. ಅಪ್ಪಾಜಿಯವ್ರು ಹೇಳೋರು, ಸೊ ಹಿಂಗಾಗುತ್ತೆ ಅಂತೆ, ಏನು ಗೊತ್ತಿಲ್ಲ ಸ್ವಾಮಿ ಯಾವೊಂದು ಅಂತ. ಹಂಗೆ ನಾವು ಅಷ್ಟೇ, ಸೊ ಏನೇನೂ ಗೊತ್ತಿಲ್ಲ, ಸೊ
Okay. ಈ ಲಿರಿಕ್ಸ್ ಎಲ್ಲ ಯಾವ ತರ ಇದೆ ಸರ್? ಯಾಕಂದ್ರೆ ತುಂಬಾ ಒಂದೊಂದು ವರ್ಡ್ಗಳು ಕೂಡ ಅಷ್ಟು ಕ್ಯಾಚಿ ಆಗಿದೆ, ಏನೋ ನಮ್ಗೆ ಏನೋ ನಮ್ಮ ಹತ್ರದವ್ರನ್ನ ಯಾರೋ ನಾವು ಕೇಳ್ತಾ ಇದೀವಿ ಅನ್ನೋ ಅಂದು ಅಷ್ಟು ಕನೆಕ್ಟ್ ಆಗುತ್ತೆ ಆ ಲೈನ್ಸ್ಗಳು. ಹೌದು ಹೌದು. ಸೊ ಅದೆಲ್ಲ ಯಾವ ತರ ಸರ್? ಅಂದ್ರೆ ಫಸ್ಟ್ 2 ಲೈನ್ಸ್ ಇದೆಯಲ್ಲ ಬ್ರದರ್, ಅದು ಒರಿಜಿನಲ್ ಫೋಕ್. ಹೌದೌದು, ಒರಿಜಿನಲ್ ಫೋಕ್ ಫಸ್ಟ್ 2 ಲೈನ್ಸ್. ಸೊ ಅದಾದ್ಮೇಲೆ ಬರೆದಿರೋದು ನಮ್ಮ BS ಮಂಜುನಾಥ್ ಅಂತ ಲಿರಿಕೇಟರ್. ಓಕೆ, ಏಕಲವ್ಯದಲ್ಲಿ ಎದೆ ಬಡಿತ ಜೋರಾಗಿದೆ. ಹೌದೌದು. ಸೊ ಇದು ಸೆಕೆಂಡ್ ಅವನ ಕಡೆ ನಮ್ಮ ಹುಡುಗನೇ. ಸೊ ಬರೆಯೋ ಕೂತ್ಕೋಬೇಕಾದ್ರೆ ನಾನು ಯಾರೇ ಸಾಹಿತ್ಯ ಬರೀಬೇಕಾದ್ರೆ ಯಾರೇ ಇರಬೇಕಾದ್ರೂ ನಾನೇನು ಮಾಡ್ಬಿಡ್ತೀನಿ, ಕೊನೆ ಹಾಡಿ ಅದನ್ನು ರೆಕಾರ್ಡ್ ಮಾಡಿ ಶೂಟ್ ಮಾಡಾದ್ಮೇಲೆ ಚೇಂಜ್ ಮಾಡ್ತಾ ಇರ್ತೀನಿ. ಆ ಸಾಹಿತ್ಯ ಲಿರಿಕೇಟರ್ಗೆ ಹೇಳ್ಬಿಡ್ತೀನಿ. ಅದಕ್ಕೆ ಏನು ಮಾಡ್ತೀನಿ, ನನ್ನ ಹತ್ರ ಕೂತ್ಕೊಂಡು ಬರ್ಸ್ತೀನಿ ನಾನು. ನೀವು ಬನ್ನಿ ನನ್ನ ಜೊತೆ, ನಾನು ಕೂತ್ಕೊಂಡು ಬರ್ತೀನಿ. ನಾನು ಅವಾಗಿಂದ ಕರಿಯ ಸಿನಿಮಾಂದ್ರೂ ಹಂಗೇನೆ, ಯಾವಾಗಲೂ ಅಷ್ಟೇ. ಸೊ ಅದ್ಭುತವಾಗಿ ಬರದ ಅವನು. ನಾನು ಬರೀಬೇಕಾದ್ರೆ ಕೆಲವು ವರ್ಡ್ಸ್ಗಳೆಲ್ಲ ಬರೀಬೇಕಾದ್ರೆ ಹೇಳಿದ್ರು, ಯಾರಿಗಾರ ಟಚ್ ಆಗುತ್ತೆ, ಯಾರಿಗಾರ ಇದಾಗುತ್ತೆ. ನಾನು ಹೇಳಿದೆ, ಯಾರು ಏನಾಗಲ್ಲ ಬರೀರೋ, ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ, ನೀವು ಬರೀರಿ, ಯಾರಿಗೇನಾಗಲ್ಲ. ಯಾಕಂದರೆ ಕಂಟೆಂಟ್ ಅದು ಕತೆ ಅಂತ. ಬಟ್ ಸ್ಟ್ರಾಂಗ್ ಆಯಿತು. ಆಮೇಲೆ ಅಲ್ಲಿ ಬರೋದೇನಪ್ಪ ಅಂದರೆ, ನಾವು ಬುದ್ಧಿ ಹೇಳೋದ್ಕಿಂತ ಹೆಚ್ಚಾಗಿ ಜೀವನ ಹೆಂಗೆ ಕಂಡ್ರಯ, ಮನುಷ್ಯ ಹೆಂಗೆ ಕಂಡ್ರಯ, ಯಾರನ್ನು ಹೇಳ್ಸೋದು, ಯಾರಿಗೂ ತೊಂದರೆ ಕೊಡೋದು, ಯಾರನ್ನ ನಾವು ಬೇರೆಯವ್ರ ಬಗ್ಗೆ ತುಳಿತೀವಿ, ಬೇರೆಯವ್ರ ಬಗ್ಗೆ ನಾವು ತುಂಬ ಕೆಟ್ಟದಾಗಿ ವರ್ತನೆ ಮಾಡ್ತೀವಿ, ಇದು ಯಾವುದೂ ಅಲ್ಲ ಜೀವನ. ಸೊ ಜೀವನ ಕೈಲಾದದ್ದು ಇನ್ನೊಬ್ಬನಿಗೆ ಹೆಲ್ಪ್ ಮಾಡಬೇಕು. ಆಗ್ಲಿಲ್ವಾ, ನೀನು ಯಾರಂತ ಗೊತ್ತಿಲ್ಲ ಅಂತ ಬಿಟ್ಟು ಹೋಗ್ಬೇಕು. ದಟ್ಸ್ ಅ ಲೈಫ್ ಅನ್ನೋದನ್ನ ಈ ವೇದಾಂತ ಸಾಂಗಲ್ಲೇ ಒಂದು ವೇದಾಂತ ಇದು ಮಾಡಿದೆ. ಅದು ಈ ಮಟ್ಟಕ್ಕೆ ಹೋಗಿ ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಕೆಲವರು ಅದನ್ನ ಕಾಂಟ್ರವರ್ಸಿ ಅನ್ಕೋಬಹುದು. ಐ ಡೋಂಟ್ ಮೈಂಡ್. ಅವ್ರವ್ರಿಗೆ ಬಿಟ್ಟಿದ್ದು. ಓಕೆ ಸರ್, ಜೋಗಿ ಪ್ರೇಮ್ ಸರ್ ಸಾಂಗ್ಗಳಲ್ಲಿ ಇನ್ನೊಂದು ಖುಷಿ ಆಗೋದೇನೆಂದರೆ, ಅವರು ಜನಪದ ಹಾಡುಗಳನ್ನ ಇನ್ನೂ ಬಳಸ್ತಾ ಇದ್ದಾರೆ. ಅದು ಹಿಂದಿಂದಲ್ಲ, ಜೋಗಿ ಸಿನಿಮಾದ ಸಾಂಗಿಂದ ಹಿಡಿದು ಇಲ್ಲಿವರೆಗೂ ಆ ಒಂದು ಜನಪದ ಹಾಡುಗಳನ್ನ ನೀವು ಉಳಿಸ್ಕೊಂಡು ಹಂಗೆ ಅದನ್ನ ಇವಾಗಿನ ಶೈಲಿಗೆ ಏನು ಬೇಕೋ ಅದಕ್ಕೆ ತಕ್ಕಂಗೆ ಮ್ಯಾಚ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅದೊಂದು ಖುಷಿ ಇದೆ ಸರ್. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಜನಪದ ಗೀತೆಗಳ ಮೇಲೆ ಇರುವ ಒಂದು ಪ್ರೀತಿ ಬಗ್ಗೆ. ಸಂಗೀತ ಅಂತ ಹುಟ್ಟಿದ್ದೆ ಅಲ್ಲಿ ಜನಪದ. ನಾವು MMS ಹೋಗ್ಲಿ, ದನಮೇಶಕ್ಕೆ ಹೋಗ್ಲಿ, ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಇದಕ್ಕೆ ಹೋಗ್ಲಿ, ಯಾವುದೋ ಒಂದು ಇದಕ್ಕೆ ಅಲ್ಲಿ ಹೋದಾಗೆಲ್ಲ ನಾವು ರೆಗ್ಯುಲರ್ ಆಗಿ ಸುಮ್ಮನೆ ನಮ್ಮ ಪದಕ್ಕೆ ನಾವು ಪದಗಳು ಆಡ್ಕೊಂಡು ಹೋಗೋದು. ಅದು ಬಾಯಿಂದ ಬಾಯಿಗೆ ಅಂತೀವಿ, ಬಾಯಿಂದ ಬಾಯಿಗೆ ಬರುತ್ತೆ, ಬಾಯಿಂದ ಬಾಯಿಗೆ. ಅದು ಜನಪದ ನಿಮ್ಗೆ ಅದು ಯಾವತ್ತು ನಾವು ಸಾಯ್ಲಿ ಭೂಮಿ ಇಲ್ಲ ಅಂದ್ರು ಜನಪದ ಮನ್ಸ ಎಲ್ಲಿವರೆಗೂ ಇರ್ತಾನೆ ಅಲ್ಲಿವರೆಗೂ ಜನಪದ ಇದ್ದೇ ಇರ್ತದೆ ಬಾಸ್. ಅದಕ್ಕೆ ಸಾವೇ ಇಲ್ಲ. ಇನ್ನು ಮ್ಯೂಸಿಕ್ನ ನೀವು ಏನು ಬೇಕಾದ್ರೂ ಚೇಂಜ್ ಮಾಡ್ಬೋದು, ಜನಪದ ಚೇಂಜ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ಅದು ತುಂಬಾ ಈಸಿ, ತುಂಬಾ ತತ್ವ ಪದಗಳು, ಪುರಾಣಗಳು, ಆಮೇಲೆ ಅದಕ್ಕಿಂತ ಈ ವಚನಗಳು, ಈ ಥರದವೆಲ್ಲ ಅದ್ರ ಕೆಲವೆಲ್ಲ ಇಟ್ಕೊಂಡು ಮಾಡ್ತಾರೆ. ನಾನು ಇದನ್ನ ಮಾಡಿದ್ದೆ ಬೇಸಿಕಲಿ ಆ್ಯಕ್ಚುಲಿ ಇದು ತತ್ವ ಪದ, ಇದ್ರದ್ದು ಪದಗಳು, ಭಜನೆ ಪದಗಳು. ಈ ಗುರುವೇ ನಿನ್ನ ಆಟವಲ್ಲರ ಅದು ಬೇಸಿಕಲಿ ಭಜನೆ ಪದ. 1959 ಇಂದ ಹುಟ್ಟಾಕಿದ್ದು ಅದು. ಸೊ ಆ ಥರದ್ದೊಂದು ಇದದು. ಸೊ ನಾನು ಯಾವಾಗ್ಲೂ ಹುಡುಕೋಗಿ ಹೋಗ್ತೀನಿ ಬಸ್. ನಾನು ಜೋಗಿಲೂ ಅಷ್ಟೇ, ಎಲ್ಲೋ ಜೋಗಪ್ಪ ಅಂತ ಹುಡ್ಕೊಂಡೆ, ಪ್ರೀತಿಯಕ್ಕೆ ಮಾಡಿದೆ ಅಷ್ಟೇ, ಭಾಗ್ಯದ ಬಳೆಗಾರ ಅನ್ಕೊಂಡೆ. ಸೊ ಈ ಥರ ನಾನು ಪ್ರತಿ ಒಂದು ಪಿಕ್ಚರಲ್ಲೂ ಒಂದು ಜನಪದ ಇದನ್ನ ಇದು ಮಾಡಿದ್ದೀನಿ. ಯಾಕಂದ್ರೆ ಜೀವಂತ ಅದು ಅಂತ, ನಾವಿಲ್ಲ ಅಂದ್ರೂ ಜೀವಂತ, ಅದು ಜೀವಂತ. ಆಮೇಲೆ ಎಲ್ಲೋ ಒಂದ್ ಕಡೆ ಇದೆಲ್ಲೋ ಕೇಳಿದ್ವಲ್ಲ, ಇದೆಲ್ಲೋ ಇದಾಗಿದ್ದಲ್ಲ, ಅವ್ನಿಗೆ ಏನಾಗ್ಬಿಡುತ್ತೆ, ಸ್ಟ್ರೈಕ್ ಆಗುತ್ತೆ ಅವ್ನಿಗೆ, ಏನ್ ಗುರು ಹೇಳೋನ್ ಗುರು. ಸೊ ಇದಕ್ಕೋಸ್ಕರ ನಾನು ಮಾಡೇ ಮಾಡ್ತೀನಿ. ಅದನ್ನ ನೀವು ಸಿನಿಮಾಗೆ ಅಳವಡಿಸೋದಿದೆಯಲ್ಲ ಸರ್, ಅದು ರಿಯಲಿ ಗ್ರೇಟ್ ಸರ್. ಅದು ಯಾಕಂದ್ರೆ ಆ ಪಾತ್ರಕ್ಕೆ ಹಂಗೆ ಮ್ಯಾಚ್ ಮಾಡ್ಕೊಂಡು ಚೆನ್ನಾಗಿ ಮೂಡಿ ಬರುತ್ತೆ. ಅದಕ್ಕೆ ಈ ಶಿವ ಸಾಂಗು ಆ ಲೆವೆಲ್ಗೆ ಇಷ್ಟಾಗಿದೆ ಸರ್. ಮತ್ತೆ ಇನ್ನೊಂದು ಏನಂದ್ರೆ ಸರ್, ಈ ಒಂದು ಹಾಡ್ನಲ್ಲಿ, ಶಿವ ಹಾಡ್ನಲ್ಲಿ ಇಂಡಿಯಾದಲ್ಲಿರುವ ಅಷ್ಟು ಜನ ಕೂಡ ವರ್ಕ್ ಇದು ಮಾಡಿದ್ದಾರೆ, ಆರ್ಕೆಸ್ಟ್ರಾ ಅವರು ವರ್ಕ್ ಮಾಡಿದ್ದಾರೆ ಅಂತ. ಸೊ ಈ ಒಂದು ದೊಡ್ಡ ಮಟ್ಟದ ಒಂದು ಇದು ಹೆಂಗ್ ಇದಾಯ್ತು ಸರ್? ನಾಟ್ ಲೈಕ್ ಇಂಡಿಯಾ ಬಾಸ್. ಇದು ಇಂಡಿಯಾಗೆನೆ ಬಿಗ್ಗೆಸ್ಟ್ ಆರ್ಕೆಸ್ಟ್ರಾ ಮಾಡಿರೋದು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ. 260 ಜನರ ಮೇಲೆ ನುಡಿಸಿದ್ದಾರೆ ಈ ಸಾಂಗ್ಗಳನ್ನ. ಕೇಳಿ, ಯುರೋಪ್, ಮುಂಬೈ, ಚೆನ್ನೈ, ಹೈದರಾಬಾದ್, ಬ್ಯಾಂಗ್ಳೂರ್, ಇಷ್ಟು ಜನ ನುಡಿಸಿರೋದು ಇದೆಲ್ಲ. ಆಮೇಲೆ ತಿರ್ಗಿ ಎಲ್ಲ ಮಿಕ್ಸ್ ಮಾಡೋದೆಲ್ಲ ನಾವೆಲ್ಲ ತಗೊಂಡ್ಬಿಟ್ಟು ಎರಿಕ್ ಪಿಳ್ಳೆ ಅಂದ್ಬಿಟ್ಟು ಮುಂಬೈ. ಆಲ್ಮೋಸ್ಟ್ ಅಲ್ಲಿ ಬನ್ಸಾಲಿ ಅವ್ರ ಸಿನಿಮಾ ಜಾಸ್ತಿ ಅವರೇ ಮಾಡೋದು, ಬನ್ಸಾಲಿ ಸಿನಿಮಾ. ಆಮೇಲೆ ಜಾಸ್ತಿ ಇಂಗ್ಲೀಷ್ ಆಲ್ಬಮ್ಗಳು ಮಾಡ್ತಾರೆ, ಅವ್ರ ಕೈಲಿ ಮಾಡಿಸಿದ್ವಿ. ಸೊ ಬಟ್ ಏನಾಗುತ್ತೆ ಅಂದರೆ ನಮಗೆ ಇವಾಗಿನ ಜನ್ರೇಷನ್ಗೆ ಮ್ಯೂಸಿಕ್ ಅನ್ನೋದು ಹೆಂಗೆ ಇದೆ, ಇವೆಲ್ಲ ಒಂದು ಕಡೆ ನೋಡಿ ಸೇವೋಹಮ್ ಅಂದರೆ ಸುಮ್ಮನೆ ಅದೇ ಒಳಗಡೆಯಿಂದ ಬಂದಾಗಿರ್ತದೆ. ಬಟ್ ಅದನ್ನೆಲ್ಲ ಏನಾಗುತ್ತೆ, ನಾವು ಒಂದ್ಸರಿ ಕೋರಸ್ನ ಅಲ್ಲಿ 100 ಜನ ಮಿಕ್ಸ್ ಮಾಡಿದ್ವಿ ಇಲ್ಲಿ ಯುರೋಪಲ್ಲಿ, ಮತ್ತೆ ತಿರುಗಿ 80 ಜನ ಮಿಕ್ಸ್ ಮಾಡಿದ್ವಿ ಚೆನ್ನೈಲಿ. ಆ ಥರ ನಮಗೆ ಏನಾಗುತ್ತೆ, ಸೊ ಬೇರೆ ಅದರ್ ಲ್ಯಾಂಗ್ವೇಜ್ ಆಗಲಿ, ಬೇರೆ ಯಾವುದೇ ಇಂಗ್ಲೀಷ್ ಆಲ್ಬಮ್ ತಗೊಂಡ್ರು ನಮ್ಮ ಸಿನಿಮಾಗಳಿಗೆ ಕಮ್ಮಿ ಇಲ್ಲ ಅಂತ ತೋರಿಸ್ಬೇಕು. ಅದಕ್ಕೆ ನಾನು ಟ್ರೈ ಮಾಡ್ತಾನೆ ಇರ್ತೀನಿ, ಹೊಸದಾಗಿ ಟ್ರೈ ಮಾಡ್ತಾನೆ ಇರ್ತೀನಿ. ಬಿಕಾಸ್ ಆಫ್ ದಟ್ ಸಪೋರ್ಟ್ ಕೆವಿನ್ ಪ್ರೊಡಕ್ಷನ್. ಸೊ ಪ್ರೇಮ್ ಸರ್ ಮತ್ತೆ ಅರ್ಜುನ್ ಜನ್ಯ ಸರ್ ಒಂದು ಸೇರಿದ್ದಾರೆ ಅಂದ್ರೆ ಅದೊಂದು ಮ್ಯಾಜಿಕ್ ನಡೆಯುತ್ತೆ ಅನ್ನೋದು ಎಲ್ಲರಿಗೂ ಅದ್ಭುತ. ಸೊ ನಿಮ್ಮಿಬ್ಬರ ಕಾಂಬಿನೇಷನ್ ಬಗ್ಗೆ ಹೇಳೋದಾದ್ರೆ ಸರ್, ಯಾಕಂದ್ರೆ ಈಗಾಗಲೇ ಆಲ್ರೆಡಿ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ, ವಿಲನ್ ಆಗಿರ್ಬೋದು ಅಥವಾ ಹಲವು ಸಿನಿಮಾಗಳಿದ್ದಾವೆ. ಸೊ ಈ ಕಾಂಬಿನೇಷನ್ ಬಗ್ಗೆ. ನಂದು ಅರ್ಜುನ್ದು 3ನೇದು ಆಟ್ರಿಕ್ ಆಕ್ಚುಲಿ. ನಂದು ಅರ್ಜುನ್ ಏನಕ್ಕೆ ಅವ್ನ ಅಷ್ಟು ಇಷ್ಟಪಡ್ತೀನಿ, ನನಗೆ
ಈ ಥರ ಪ್ರೇಮ್ ಸಿನಿಮಾ ಸಾಂಗ್ಗಳು ಹಿಟ್ಟಾಗೋ ಕಾರಣನೇ ಹೀರೋಸ್ಗಳೇ, ನನ್ನ ಸಿನಿಮಾ ಹೀರೋಸ್ಗಳೇ ಅವರು. ಫಸ್ಟ್ ಇಲ್ಲ ಗುರುಜಿ ಕರಿಯಾ ಆ್ಯಂಡ್ ಆರ್ ಪಿ ಪಟ್ನಾಯಕ್, ಎಕ್ಸ್ಕ್ಯೂಸ್ ಮೀ, ಆ್ಯಂಡ್ ಜೋಗಿ ಗುರುಜಿ, ಆ್ಯಂಡ್ ದೆನ್ ಹರಿಕೃಷ್ಣ, ರಾಜ್ ಸೋಮ್ಯಾನ್ ಆ್ಯಂಡ್ ಜೋಗಯ್ಯ. ಓಕೆ, ಸೊ ಇವರೆಲ್ಲ ಹೀರೋಗಳೇ. ಈಗ ನನಗೆ ಇವನು ಹೀರೋ ಅರ್ಜುನ್ ಜನ್ಯ. ಸೊ ಪ್ರತಿಯೊಬ್ಬರೂ ನನ್ನನ್ನು ಅರ್ಥ ಮಾಡ್ಕೊಂಡು, ನನ್ನ ಭಾವನೆಗಳನ್ನ, ನನ್ನ ಸಿನಿಮಾನ ನನ್ನ ಇದಕ್ಕೆ ಹೋಗ್ಕೊಂಡು, ನನ್ನ ಬಗ್ಗೆ ನನಗೆ ಚೆನ್ನಾಗಿಲ್ಲ, ಅರ್ಧ ರಾತ್ರಿ ಚೆನ್ನಾಗಿಲ್ಲ ಅಂತೀನಿ, ಯಾರು ಹಾಸ್ಪಿಟಲ್ ಮಲಗಿದಾಗ ಚೆನ್ನಾಗಿಲ್ಲ ಅಂತೀನಿ, ಇದು ಚೆನ್ನಾಗಿಲ್ಲ, ಇದಕ್ಕಿದ್ದು ಬೇರೆ ಮಾಡೋಣ, ಅದಕ್ಕಿದ್ದು ಬೇರೆ ಮಾಡೋಣ ಅಂತೀನಿ. ಯಾವತ್ತೂ ಬೇಜಾರು ಮಾಡ್ಕದೆ ನನ್ನ ಜೊತೆ ಯಾವಾಗಲೂ ಸದಾ ಫೈಟ್ ಮಾಡ್ಕೊಂಡು, ಸದಾ ನನ್ನ ನಾಡಿ ಬಿಟ್ಟು ಇಟ್ಕೊಂಡಿದ್ದಾರೆ ಅವರು, ಅರ್ಥ ಮಾಡ್ಕೊಂಡು ಬತ್ತಾವ್ರೆ ಅಂದ್ರೆ ಈಸ್ ಮೈ ಹೀರೋಸ್. ಎಸ್ಪೆಷಲಿ ಅವರು ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟಲೈಸ್ ಆದ ಟೈಮಲ್ಲಿ ಕೂಡ ಅವ್ರ ಕೆಲಸದ ಬಗ್ಗೆ ಫೋನ್ ಮಾಡಿ, ಲವ್ ಮಗ ಅದೊಂದು ಸ್ವಲ್ಪ ರಿದಮ್ ಹಾಕೋ ನಂಗೆ ಇಷ್ಟ ಆಗಲಿಲ್ಲ, ಅದನ್ನು ಕಟ್ ಮಾಡಿದ್ದೀನಿ, ಕಟ್ ಮಾಡ್ಬಿಟ್ಟು ಬೇರೆ ಮಾಡಿಸೋ ನನಗೆ ಬೇರೆ ಕೆಲಸ ಸರ್, ಆಯಿತು ಸರ್ ಒಂಚೂರು ಟೈಮ್ ಕೊಡಿ ಸರ್ ಅಂದ್ರೆ ಈ ಥರ ಅವನು ಅಸಲು ಮಲಗಿದಾಗ್ಲೂ ಈ ಥರದ್ದೆಲ್ಲ ಇದು ಮಾಡ್ದ ಅವನು. ಸೊ ಗ್ರೇಟ್ 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 ವೇಸ್ ಎ ಗ್ರೇಟ್. ಇನ್ನು ಈ ಸಿನಿಮಾದಲ್ಲಿ ಸರ್ ನೀವು 70ರ ದಶಕನ ತೋರ್ಸಕ್ಕೆ ಪ್ರಯತ್ನ ಪಟ್ಟಿದ್ರ, ಅಂದ್ರೆ ಆಲ್ಮೋಸ್ಟ್ ಒಂದು ಬೆಂಗಳೂರದೇ ಒಂದು ಸೆಟ್ ಹಾಕಿದ್ದೀರಾ ಅಂತ ಕೇಳ್ಪಟ್ವಿ ಸರ್. ಸೊ ಇದೆಷ್ಟು ಚಾಲೆಂಜಿಂಗ್ ಅನ್ಸುತ್ತೆ? 20 ಎಕರೆಲಿ ಸೆಟ್ ಹಾಕಿದ್ದೀವಿ. ಹೌದು, ಮಾಗಿ ರೋಡಲ್ಲಿ. ಸೊ 20 ಎಕರೆಲಿ ಸೆಟ್ ಇದೆ ಅದು. ಬೆಂಗಳೂರು ಕೇಸ್ ಲಾಸ್ಟಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮೆಲ್ಲರೂ, ರಿಲೀಸ್ ಡೇಟ್ ಎಲ್ಲ ಅನ್ಸನ್ ಮಾಡಾದ್ಮೇಲೆ. ಟೌನಲ್ಲಿ ಹಾಕಿದ್ದೀವಿ, ಮಾರ್ಕೆಟ್ ಹಾಕಿದ್ದೀವಿ. ಐ ಥಿಂಕ್ ನೀವು ನೋಡಿರ್ತೀವಿ ಸಿನಿಮಾದಲ್ಲಿ ಸಾಂಗಲ್ಲಿ. ಸೊ ಆ ಥರ ತುಂಬ ಯೂನಿಕ್ಕಾಗಿ ಇದು ಮಾಡಿದ್ವಿ. ತುಂಬ ಅದನ್ನು ಮಾಡ್ಬೇಕು ಅಂತ ತುಂಬ ಕಷ್ಟನೇ, ಯಾಕೆಂದರೆ ಆ ಲೈಟಿಂಗ್ ಮಾಡಿ ಇಡೀ ಏರಿಯಾಗೆ ಅವನು ಲೈಟಿಂಗ್ ಮಾಡೋಕ್ಕೆ ನಿಮಗೆ ಮಿನಿಮಮ್ ಮ್ಯಾಕ್ಸಿಮಮ್ ಒಂದೊಂದು 12-13 ಜನರೇಟರ್ ಹಾಕಿದ್ದಾನೆ. 12 ಜನರೇಟ್ರು 500-600 ಲೈಟ್ ಹಾಕ್ತಾನೆ ನಮ್ಮ ಕ್ಯಾಮ್ರಾಮನ್ ಡೇವಿಡ್. ಸೊ ಇಷ್ಟು ಮಟ್ಟಿಗೆ ಪ್ರತಿಯೊಂದು ಈ ಸಿನಿಮಾದಲ್ಲಿ ಪ್ರತಿಯೊಂದು ಚಾಲೆಂಜ್ ಬಸ್, ಮ್ಯೂಸಿಕ್ ಆಗಲಿ, ಅದು ಫೋಟೋಗ್ರಫಿ ಮಾಡೋದಾಗಲಿ, ಆಮೇಲೆ ಅದನ್ನ ಪ್ರೆಸೆಂಟೇಷನ್ ಮಾಡೋದಾಗ್ಲಿ ತುಂಬ ಚಾಲೆಂಜ್ ಈ ಸಿನಿಮಾ. ಅಷ್ಟೊಂದು 5% ನೋಡಿದೀವಿ ಅನ್ಕೋತೀನಿ ಸರ್. ಬಟ್ ಅದು ನೋಡಿರೋದ್ರಲ್ಲಿ ಅಷ್ಟೊಂದು ಡ್ಯಾನ್ಸರ್ಗಳು ಡ್ಯಾನ್ಸ್ ಮಾಡೋದಾಗ್ಲಿ, ಅದು ಬೇರೆ ಬೇರೆ ಗೆಟಪ್ ಅಲ್ಲಿ ಇರ್ತಾರೆ, ಇಷ್ಟೆಲ್ಲ ನಾವು ನೋಡಿದೀವಿ ಇವಾಗ ಸದ್ಯಕ್ಕೆ. ಸೊ ಇಷ್ಟೊಂದು ದೊಡ್ಡ ಹ್ಯೂಜ್ ತಂಡವನ್ನ ಮ್ಯಾನೇಜ್ ಮಾಡೋದಂದ್ರೆ ಅದು ಒಂದು ಸಾಧಾರಣ 1000 ಜನ, 1,200 ಜನ ಏನೋ ಇದ್ರು ಡ್ಯಾನ್ಸರ್ಸ್, ಹೈಯೆಸ್ಟ್ ಪೀಕ್ ಡ್ಯಾನ್ಸರ್ಸ್ಗಳ ಹಾಕಿದ್ ನಾವು ಸಾಂಗ್ಗೆ. ಬಟ್ ಮಾಡ್ಲೇಬೇಕಾಗತ್ತೆ. ನನ್ನೆಲ್ಲ ಬಂದು ನೋಡಿದ್ರಲ್ಲ ಹುಚ್ಚ ಅನ್ನೋರು, ಕೆವಿನವರ ಬೈಯೋರು, ಏನು ಹುಚ್ಚನೇನೆ ಅವನು, ಏನೋ ಹಿಂಗೆ ಮಾಡ್ತಾನೆ ಇವನು ಅಂತ ಕೆವಿನವರ ಬೈಯೋರು. ನಮ್ಮ ಕೆವಿನ್ ಸಾರನ್ನೇ ನಮ್ಗೆ ಏನೋ ಹುಚ್ಚನ ಮಗ, ಮೆಂಟಲ್ ಮಗ ಬರೋನು ಅಂತ. ಆಮೇಲೆ ಬಂದು ಶೂಟಿಂಗ್ ಸ್ಪಾಟಲ್ಲಿ ಬರೋಲ್ಲ, ಆಂಧ್ರದಿಂದ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ಗಳು ಬರೋಲ್ಲ. ನೋಡ್ರು ಅಯ್ಯಪ್ಪ, ಓ ಮೈ ಗಾಡ್, ನಮ್ಮದೇ ಅನ್ಕೊಂಡಿದ್ವಿ ನಾವು, ಏನ್ರಿ ಇವರು ಅನ್ನೋರು. ಅನಿಲ್ ತಡಾನಿ ಒಂದ್ಸರಿ ಬಂದ್ಬಿಟ್ಟು ಸೆಟ್ ನೋಡಿದ್ರು, ನೋಡ್ಬಿಟ್ಟು ಹಿಂದಿ ಸಿನಿಮಾ ಯಾವುದೋ ಇದನ್ನ ಅನ್ಕೊಂಡಿವಿ, ಅಬ್ಬಾ ಏನು ಮಾಡಿದಿರ ನೀವು, ಎಕ್ಸ್ಟ್ರೀಮ್ ಅಂತ ಅನ್ನೋರು. ಸೊ ಯಾವುದಕ್ಕೇನು ಕಮ್ಮಿ ಇಲ್ಲ ಅನ್ನೋ ಲೆವೆಲ್ಗೆ ಮಾಡ್ತಿದ್ವಿ. ಬಟ್ ಪ್ರತಿಯೊಂದು ಮಾಡ್ಬೇಕಂದ್ರೆ ಟೈಮಿಂಗ್ಸು ಮತ್ತು ತಿರ್ಗಿ ಅದಕ್ಕೆ ಡೆಡಿಕೇಶನ್ ಬೇಕು. ನನ್ನ ಟೀಮ್ ಎಲ್ಲ ಸಪೋರ್ಟ್, ಓವರಾಲ್ ನನ್ನ ಟೀಮ್ ಆಗಿರ್ಬೋದು, ರೇಷ್ಮಾ ಮೇಡಮ್ ಆಗಿರ್ಬೋದು, ಆ ಗಾಡಿ ಮೇಲೆ, ಮೂವಿಂಗ್ ಗಾಡಿ ಮೇಲೆ ಒಬ್ರು ಕಾರ್ ಮೇಲೆ ಮಾಡಿದ್ರೆ, ಇನ್ನೊಬ್ರು ಜೀಪ್ ಮೇಲೆ ಡ್ಯಾನ್ಸ್ ಮಾಡಿದ್ದಾರೆ. ಸೊ ನಿಮ್ಗೆ ಯಾಕೆ ಸರ್ ಅದ್ರ ಮೇಲೆ ಮಾಡಿಸ್ಬೇಕಂತ ಅನಿಸ್ತು? ಯಾಕಂದ್ರೆ ನಾರ್ಮಲ್ ಆಗಿ ಎಲ್ಲ ಫ್ಲೋರ್ ಅಲ್ಲಿ ಮಾಡಿದ್ರೆ ಮಾಮೂಲು. ಸೊ ನಿಮ್ಗೆ ಡಿಫ್ರೆಂಟ್ ಆಗಿ ಯಾವ ತರ ಹತ್ಬೇಕಾದ್ರೆ ಧ್ರುವ ಮೇಲೆ ಹತ್ಬೇಕಾದ್ರೆ ಕೇಳ್ದೆ ನನಗೆ. ಬಂದ ಫಸ್ಟ್ ಕಂಪೋಸ್ ಮಾಡಿದ್ವಿ, ಬಂದು ನೋಡ್ದ, ಹಾಂ ಓಕೆ ಮೂಮೆಂಟ್ ಆಯಿತು, ಕೆಳಗಡೆ ಮಾಡ್ತಾಯಿದ್ರು, ಇದಾ ಅಣ್ಣ, ಓಕೆ ಅಣ್ಣ ಮಾಡ್ತೀನಿ. ಅದಾದಮೇಲೆ ಯಾವಾಗ ಕಾರ್ ಮೇಲೆ ಕಣೋ ಅಂತಂದ್ರೆ, ನಾವು ಬರಲೇ ಮಾಡ್ತೇನೆ, ನೀನು ಬರ, ನೀ ಮಾಡ್ತೇ ಬರೋ ನೀನು, ಅಣ್ಣ ದೇವ್ರಣ್ಣ ಆಗಲ್ಲ ಅಣ್ಣ, ಅಣ್ಣ ನೀನೇನು ಸುಮ್ಗಿರೋಣ ಅಂದ, ಮಾಡ್ತೇ ಬರೋ ನೀನು, ಸಾಕತ್ತ ಮಾಡ್ತೇ ಬರೋ ನೀನು, ಬರೋ ಒಂದು ಮಾನಿಟರ್ ಮಾಡೋಣ ನೀನು ಅಂತಂದೆ ಹುಡುಗನಿಗೆ. ಮಾನಿಟರ್ ಮಾಡ್ದ, ಅಣ್ಣ ಅಂತಂದ, ನೀ ಮಾಡ್ತೇ ಹೋಗೋ ಟೇಕಣ ಅಂತಂದ, ಹೌದಾ ಮಾಡ್ದ ಅವನು. ಹಾಗೆ ಯಾರಿಗೇ ಆಗಲಿ ನಾನು ಅವ್ರನ್ನ ತುಂಬ ಪ್ರೀತಿಯಿಂದ ತುಂಬ ಇದು ಮಾಡ್ತೀವಿ. ಆಗಲ್ಲ ಅಂದ ತಕ್ಷಣ ಆಗಲ್ಲ ಬಿಡು ಅಂತ ಅನ್ಬಾರ್ದು. ಇಲ್ಲಿ ಬಿಟ್ಟು ನಾವು ಸೇಫ್ಟಿ ಪ್ರಿಕಾಕ್ಷನ್ ಏನು ಮಾಡ್ಬೇಕು ಮಾಡಿರ್ತೀನಿ. ಸುಮ್ಮನೆ ಯಾರನ್ನ ತೊಗೊಂಡೋಗಿ ಆಗಾಗ ಬೆಳೆಸಲ್ಲ, ಸುಮ್ಮನೆ ತೊಗೊಂಡೋಗಿ ಮಾಡಲ್ಲ. ಬಟ್ ಇಟ್ಸ್ ಫ್ಯಾಂಟಾಸ್ಟಿಕ್, ಚೆನ್ನಾಗಿ ಮಾಡ್ದ ನಿಜವಾಗಿ. ಇಬ್ರು ಅಷ್ಟೇ, ರೇಷ್ಮಾನು ಅಷ್ಟೇ, ಅವಳು ರೇಷ್ಮಾನು ಅಷ್ಟೇ, ಜೀಪ್ ಮೇಲೆ ಹತ್ತು ಮಾಡಿದ್ಲು ಫ್ರಂಟಲ್ಲಿ. ಆ ಜೀಪ್ ಮೇಲೆ ಬ್ರೇಕ್ ಹೊಡೆದ್ರೆ ಬೀಳ್ತಾಳು ಅವಳು. ಅಂಥದ್ರಲ್ಲಿ ನಿಂತ್ಕೊಂಡು ಭಾಳ ಪವರ್ಫುಲ್ಲಾಗಿ ನಿಂತ್ಕೊಂಡು ಮಾಡಿದ್ಲು ಪಾಪ. ಇಟ್ಸ್ ಗ್ರೇಟ್. ಓಕೆ, ಇನ್ನು ಸಿನಿಮಾ ಅಂತ ಬಂದಾಗ ಸರ್, ಎಲ್ಲರೂ ಸಿನಿಮಾ ಮಾಡ್ತಾರೆ, ಅದನ್ನ ಜನಕ್ಕೆ ರೀಚ್ ಮಾಡಬೇಕು ಅಂದರೆ ಪ್ರಚಾರ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಪ್ರೇಮ್ ಸರ್ ಒಂದು ಸಿನಿಮಾ ಪ್ರಚಾರ ಮಾಡ್ತಾರೆ ಅಂದರೆ, ಇನ್ನೊಂದು ಗಿಮಿಕ್ಸ್ ಮಾಡ್ತಾರೆ, ಏನೋ ಒಂದು ಪಬ್ಲಿಸಿಟಿಗೆ ಮಾಡೇ ಮಾಡ್ತಾರೆ, ಅದು ಸ್ಪೆಷಲ್ ಆಗಿರುತ್ತೆ. ಅಂದರೆ ಅವ್ರು ಸುಮ್ಮನೆ ಮಾಡಲ್ಲ ಅಂತ ಎಲ್ರಿಗೂ ಗೊತ್ತು, ಯಾಕಂದರೆ ಅಂಥ ಸ್ಟ್ರಾಂಗ್ ಕಂಟೆಂಟ್ ಇರುತ್ತೆ ಅನ್ನೋದು ಗೊತ್ತು. ಸೊ ಈ KD ಸಿನಿಮಾಗೆ ನೀವು ಪ್ರಚಾರಕ್ಕೆ ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದೀವಿ? ಏನಿಲ್ಲಪ್ಪ, ಹಿಂಗೆ ನೋಡಿ ನೀವೆಲ್ಲ ಬರ್ತೀರಾ, ಮಾತಾಡ್ತೀನಿ, ಹೋಗ್ತೀನಿ ಅಷ್ಟೇ, ಬಿಟ್ಟರೆ ನಾನು ನಾಟ್ ಲೈಕ್ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ರೆ. ಈಗ ನೋಡಿ ಕಂಟೆಂಟ್ ಸ್ಟ್ರಾಂಗ್ ಆಗಿತ್ತು, ಗುರುವೇ ನಿನ್ನ ಆಟಬಲ್ ಅವರು. ಕಂಟೆಂಟ್ ಯಾವಾಗ ಸ್ಟ್ರಾಂಗ್ ಆಗಿರುತ್ತೆ ಆಟೋಮೆಟಿಕ್ ಅದೇ ಹೋಗ್ತಾ ಇರುತ್ತೆ. ನಾವೇನು ಮಾಡೋಕ್ಕೆ ಆಗಲ್ಲ, ನಾವೇನು ಮಾಡಂಗೇ ಇಲ್ಲ. ಯಾವುದೋ ನಮ್ಮ ಹುಡುಗರು ಸ್ನೇಹಿತರುಗಳು ಎಲ್ಲ ನನ್ನ ಫ್ಯಾನ್ಸ್ಗಳೆಲ್ಲ ಸೇರ್ಕೊಂಡು ಎಲ್ಲ ಒಂದು ಕಡೆ ಒಂದು ಚಿಕ್ಕದೊಂದು ಡ್ಯಾನ್ಸ್ ಮಾಡಿದ್ರು ಪಾಪ, ಟೀನೇಜ್ ಹುಡುಗರು. ನಾವು ಮಾಡಿದ್ರೆ ಅವೇ 8 ಮಿಲಿಯನ್ 9 ಮಿಲಿಯನ್ ಹೋಯ್ತು. ನಾನು ಅವ್ರಿಗೆಲ್ಲ ಎಲ್ಲಿದ್ದೀರಾ ಮಕ್ಕಳ, ಈಗ ಚೆನ್ನಾಗಿದ್ದೀರೇನೋ ಬರಲ್ಲ ಅಂತ ಅಂದ್ಬಿಟ್ಟು ಕರೆದ್ರೆ, ಅದನ್ನ ಕರಿತಾವ್ರೆಲ್ಲ ಪ್ರೇಮ್ ಅಂದ್ಬಿಟ್ಟು ಅದನ್ನ ಅವ್ರು ಎಡಿಟ್ ಮಾಡಿ ಹಾಕ್ಬಿಟ್ರು ನನ್ನ ವಾಯ್ಸ್ನ. ಅದು 10-11 ಮಿಲಿಯನ್ ಹೋಗಿದೆ.
ಬಿಕಾಸ್ ಇಟ್ಸ್ ಕಂಟೆಂಟ್ ಯಾವ Content, ಸ್ಟ್ರಾಂಗ್ ಆಗಿರುತ್ತೆ ಆಟೋಮೆಟಿಕ್ ಹೋಗುತ್ತೆ ಬಿಟ್ರೆ ನಾವು ಏನೇ ಮಾಡಿ ಪುಷ್ ಮಾಡಿ ಅದು ಯಾವುದೇ ಕಾರಣಕ್ಕೂ ಹೋಗಲ್ಲ, ಅದೆಲ್ಲ ಸುಳ್ಳು. ಕಂಟೆಂಟ್ ಸ್ಟ್ರಾಂಗ್ ಇರ್ಬೋದು. ಓಕೆ, ಇನ್ನು ಈ KD ಸಿನಿಮಾ ಅಂದರೆ ಕಾಳಿದಾಸ, ಇದು ಏನಾದ್ರು ನೈಜ ಘಟನೆ ಆಧಾರಿತ ಚಿತ್ರವ ಸರ್? ಯಾಕಂದ್ರೆ ನೀವು ಒಂದು ಇಂಟರ್ವ್ಯೂನಲ್ಲಿ ಹೇಳಿರ್ತಾರೆ ನಾನೊಬ್ಬ ಕಾಳಿದಾಸನ ಹುಡುಕಿದೆ ಅಂತ. ಅಬ್ವಿಯಸ್ಲಿ ಇದು 1975 80 ಅಂಡರಲ್ಲಿ ನಡೆದಂಥ ಟ್ರೂ ಸ್ಟೋರಿ. ಸೊ ಅದನ್ನು ಕೆಲವು ಇದನ್ನ ಎತ್ಕೊಂಡು ಮಾಡಿದ್ದೀನಿ. ನಾನು ಸಿನಿಮಾಟಿಕಾಗಿ ಎಷ್ಟು ಬೇಕು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಅಲ್ಲಿ ನನಗೆ ಜೋಗಿನೂ ಅಷ್ಟೇ ನೈಜ ಘಟನೆ, ಇದು ಅಷ್ಟೇ ನೈಜ ಘಟನೆ. ಸೊ ಇದನ್ನ ಎತ್ಕೊಂಡು ನಾನು ಪೇಸ್ಟ್ ಮಾಡ್ಕೊಂಡು ಮಾಡಿದ್ದೀನಿ. ಓಕೆ, ಯಾಕ್ರೋ ಇನ್ನೂ ಇಲ್ಲೇ ಕಾಯ್ತಿದ್ದೀರಾ? ಮಗುಸೈ ಮಾಸ್ ಸಿನಿಮಾಗೂ ಸಹ, ಯಾಕಂದ್ರೆ ಲವ್ ಸ್ಟೋರಿ ಫಸ್ಟ್ ಸಿನಿಮಾ ಎಕ್ಸ್ಕ್ಯೂಸ್ನಿಂದ ಹಿಡಿದು ಕರಿಯಿಂದ ಹಿಡಿದು ಎಲ್ಲ ಮಾಸ್ ಆಗಲಿ ಕ್ಲಾಸ್ ಆಗಲಿ ಎರಡಕ್ಕೂ ಸೈ ಅಂತ ಇದು ಹೇಳಿದ್ರ. ದರ್ಶನ್ ಸರ್ಗೂ ಮಚ್ಕೊಟ್ಟಿದ್ರ, ಶಿವಣ್ಣಗೂ ಮಚ್ಕೊಟ್ಟಿದ್ರ, ಇಲ್ಲಿ ಇವಾಗ ಧ್ರುವ ಸರ್ಗೆ ಮಚ್ಕೊಟ್ಟಿದ್ರ. ಸೊ ಯಾವ ಥರ ಇತ್ತು ಸರ್ ಈ ಒಂದು 3 ಜನರ? ಚೆನ್ನಾಗಿತ್ತು. ನಮ್ಮ ದರ್ಶನ್ ಮಚ್ಚಿಡೋ ಸ್ಟೈಲೇ ಬೇರೆ. ಹೌದು, ಸೊ ಅದು 6 ಅಡಿ ಕಟೌಟು, ಅದು ಮಚ್ಚಿಡೋ ಸ್ಟೈಲೇ ಬೇರೆ. ಆ್ಯಂಡ್ ಅಣ್ಣ ಮಚ್ಚಿಡೋ ಸ್ಟೈಲೇ ಬೇರೆ. ಈಸ್ ಲೈಕ್ ಎ ಡಿಫ್ರೆಂಟ್, ಈಸ್ ಲೈಕ್ ಎ ಲೆಜೆಂಡ್. ಇದಕ್ಕೆ ಧ್ರುವ ಮಚ್ಚಿಡೋ ಸ್ಟೈಲೇ ಬೇರೆ. ಅವ್ರವ್ರದ್ದೇ ಒಂದೊಂದು ಇದಿರುತ್ತೆ. ಬಟ್ ಅದರಲ್ಲಿ ಕಂಟೆಂಟ್ ಬೇರೆ 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 ಇರುತ್ತೆ, ಮತ್ತು ಸ್ಟೈಲ್, ವಿಡಿಯೋ ಸ್ಟೈಲ್ ಬೇರೆ ಬೇರೆ ಇರುತ್ತೆ. ಸೊ ಅವರಿಬ್ಬರದು ಬ್ಯಾಂಗ್ ಆಗಿ ಹೋಗಿದೆ. ಸೊ ಶಿವಣ್ಣಂದಾಗಲಿ ದರ್ಶನ್ ಅವ್ರದ್ದಾಗಲಿ, ಇವು ಧ್ರುವ ಹಿಡಿದಿದ್ದಾರೆ. ಗಾಡ್ ಬ್ಲೇಸ್. ಜನ ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಇದು ಮಾಡ್ತಾರೆ. ಸೊ ಅವ್ರವ್ರಿಗೆ ಬಿಟ್ಟಿದ್ದು. ಕಷ್ಟಪಟ್ಟು ಒಂದು ಸಿನಿಮಾ ಅಂತೂ ಪಾತ್ರ ಎಷ್ಟು ಜೋಗಿನ ಎಷ್ಟು ಪ್ರೀತಿಯಿಂದ ಪ್ರೀತಿ ಮಾಡಿದ್ರಿ, ಅದೇ ರೀತಿ ಪಾತ್ರಗಳು ಇವೆಲ್ಲ. ಸೊ ಎಲ್ಲೋ ನಾನಾಗಬಾರ್ದಾಗಿತ್ತ ಅನ್ಬೋದು, ನೋಡೋನು ಆಡಿಯನ್ಸು, ಅಯ್ಯೋ ಆಗ್ಬಾರ್ದಾಗಿತ್ತ ಈ ಪಾತ್ರ ಅಂತ ಅನ್ಸ್ಬೇಕು. ಆ ಥರದೊಂದು ಪಾತ್ರ ಅದು ಕಾಳಿದಾಸ. ಇನ್ನು ದರ್ಶನ್ ಸರ್ ಹಾಗೆ ಪ್ರೇಮ್ ಸರ್ ಅಂದರೆ ಅಷ್ಟೇ ಆತ್ಮೀಯವಾದಂಥ ಒಂದು ಕ್ಲೋಸ್ ನಿಮ್ಮ ಫ್ರೆಂಡ್ಶಿಪ್ ಆ ಥರ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರೋದು. ಸೊ ಇವಾಗ ಅವ್ರು ಜಾಮೀನ್ ಮೇಲಿಂದ ಆಚೆ ಬಂದಿದ್ದಾರೆ, ಅವ್ರನ್ನ ಭೇಟಿಯಾಗಿದ್ದಾರೆ ಸರ್, ಅವ್ರ ಆರೋಗ್ಯ ಹೇಗಿದೆ? ಈಸ್ ಮೈ ಫ್ಯಾಮಿಲಿ ಮ್ಯಾನ್. ಹೌದು, ಆರೋಗ್ಯ ಈಸ್ ಮೈ ಬ್ರದರ್. ಹೌದು, ನನಗೆ ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ನಾಟ್ ಲೈಕ್ ನಾನು ಡೈರೆಕ್ಟರ್ ಅಂತಾಗಲಿ ಹೀರೋ ಅಂತಾಗಲಿ ಈಸ್ ಮೈ ಎಮೋಷನ್ಸ್. ನನಗೆ ನಾನು ದರ್ಶನ್ ಲೈಕ್ ಎಮೋಷನ್ ಇದ್ದಂಗೆ ನಾನು. ಸೊ ಆಲ್ವೇಸ್ ನಾನು ಮೀಟ್ ಮಾಡ್ತಾ ಇರ್ತೀನಿ, ಫೋನಲ್ಲಿ ಮಾತಾಡ್ತಾ ಇರ್ತೀನಿ. ಸೊ ಬಂದಾಗಲೂ ಮಾತಾಡ್ತೀನಿ, ಒಳಗಡೆ ಇದ್ದಾಗಲೂ ಹೋಗ್ತೀನಿ. ಐ ಡೋಂಟ್ ಎನಿವನ್ ಯಾರು ಅಭಿಮಾನಿಗಳೆಲ್ಲ ಯಾವ ಥರ ಇದ್ದಾರೆ, ಅವ್ರ ಆರೋಗ್ಯ ಹೇಗಿದೆ? ಗುಡ್ ಪಾಪ ಮಾಡ್ತಿದ್ದಾರೆ. ಸೊ ಇನ್ನೇನು ಅವರು ಶೂಟಿಂಗ್ ಮಾಡ್ತಾರೆ, ಪಾಪ ಮಾಡಲಿ, ನಾವು ಕಾಯ್ತಿದ್ದೀವಿ. ಸೊ ಮತ್ತೊಂದು ಕರಿಯ ಯಾವಾಗ ಅಂತ ಮಾಡೋ ಖಂಡಿತ ಈ ವರ್ಷನೇ ಮಾಡ್ತೀನಿ. ಈ ವರ್ಷ ಕೊನೆಯದಾಗಿ ಸರ್, KD ಸಿನಿಮಾ ಯಾವಾಗ ನಾವು ತೆರೆ ಮೇಲೆ ಕಾಣ್ಬೋದು? ಯಾಕಂದ್ರೆ ಸಾಂಗ್ ಇಂದ ಅಷ್ಟು ಎಕ್ಸ್ಪೆಕ್ಟೇಷನ್ ಏಪ್ರಿಲ್ಗೆ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಕಮಿಂಗ್ ಏಪ್ರಿಲ್ ಐ ಥಿಂಕ್ CG ಎಲ್ಲ ಆ ಪ್ಲಾನಿಗೆ ಏನಾದ್ರು ಬಂದರೆ ಖಂಡಿತವಾಗ್ಲೂ ಏಪ್ರಿಲ್ ಅಷ್ಟೊತ್ತಿಗೆ ಡೇಟಾ, ಈಗ ನೆಕ್ಸ್ಟ್ ಮಂತ್ 14th ಒಂದು ವ್ಯಾಲೆಂಟೈನ್ಸ್ ಡೇಗೆ ಡೇಟ್ ಟ್ರಾನ್ಸ್ಫರ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ, ವಿತ್ ಸಾಂಗ್, ಒಂದು ಸಾಂಗ್ ಜೊತೆ. ಲೆಟ್ಸ್ ಸಿ.